ಶಾಸಕ ಮಾಡಾಳ್ ಬಳಿ ಎಷ್ಟಿದೆ ಆಸ್ತಿ, ಸಕ್ರಮ ಎಷ್ಟು, ಅಕ್ರಮ ಎಷ್ಟು? ಮಗ ಪ್ರಶಾಂತ್ ಡೈರಿಯಲ್ಲಿ ಏನಿದೆ? ಮಾಡಾಳ್ ಕೋಟಿ ಖಜಾನೆ. ಮಾಡಾಳ್ ಪುತ್ರನ ಮನೆಯಲ್ಲಿ ಕೋಟಿ ಕೋಟಿ ಪತ್ತೆ ಆಯಿತು. ಹಣದ ಮೂಲ ಕೆದಕ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನೊಂದು ಕಡೆ ಈ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡಿಬೇಕಾದ್ರೆ ಒಂದು ಡೈರಿ ಕೂಡ ಸಿಕ್ಕಿದೆ. ಈ ಡೈರಿಯಲ್ಲಿ ಏನಿದೆ, ಯಾರೆಲ್ಲ ಹೆಸರು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಆ ಡೈರಿಯಲ್ಲಿ ರಾಜಕಾರಣಿಗಳ ಹೆಸರೇನಾದ್ರೂ ಇದೆಯಾ, ಅಥವಾ ಆಫೀಸರ್ಸ್ಗಳ ಹೆಸರೇನಾದ್ರೂ ಇದೆಯಾ, ಯಾರಿಂದ ಎಷ್ಟು ಪಡ್ಕೊಳ್ತಾ ಇದ್ದೆ, ಈ ಹಿಂದೆ ಯಾವ್ಯಾವ ರೀತಿಯಾಗಿ ಯಾರ್ಯಾರ ಹತ್ರ ಡೀಲ್ ಮಾಡ್ಕೊಂಡಿದ್ದೆ ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಗೊತ್ತಿಲ್ಲ. ಡೈರಿಯಲ್ಲಿ ಇದೆಯಂತೆ ಕೋಟಿ ಕೋಟಿ ಲೆಕ್ಕದ ಸೀಕ್ರೆಟ್ ಅಂತ ಹೇಳಲಾಗ್ತಾ ಇದೆ. ಪ್ರಶಾಂತ್ ಡೈರಿಯಿಂದ ಯಾರಿಗೆಲ್ಲ ಸಂಕಷ್ಟ ಎದುರಾಗ್ಬೋದು ಕಾದ್ ನೋಡ್ಬೇಕು. ಪ್ರಶಾಂತ್ ಡೈರಿ ಬಗ್ಗೆ ಆಲ್ರೆಡಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವರು ಏನಾದ್ರೂ ಹೆಸರನ್ನ ಬರೆದಿಟ್ಟಿದ್ರೆ ಯಾರ್ಯಾರಿಗೆ ಕಂಟಕ ಕಾಡುತ್ತೆ ಕಾದ್ ನೋಡ್ಬೇಕಾಗಿದೆ. ಪ್ರಶಾಂತ್ ಮಾಡಾಳ್ ಮನೆಯಲ್ಲಿ ಡೈರಿ ಸಿಕ್ತು. ಡೈರಿಯಲ್ಲಿ ಹಲವರ ಹೆಸರು ಇದೆ ಅಂತ ಹೇಳಲಾಗ್ತಾ ಇದೆ. ಆ ಡೈರಿಯಲ್ಲಿ ಕೋಡ್ ವರ್ಡ್ ರೀತಿಯಲ್ಲಿ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಡೈರಿಯಲ್ಲಿ ಒಂದು ಚೀಟಿಯನ್ನು ಕೂಡ ಇರಿಸಿದ್ರಂತೆ ಪ್ರಶಾಂತ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಚೀಟಿಯಲ್ಲಿ ಕೆಲವು ದಿನಾಂಕ, ಹಣದ ಲೆಕ್ಕವನ್ನ ಕೂಡ ನಮೂದು ಮಾಡಲಾಗಿದೆ. ಈ ಚೀಟಿಯಲ್ಲಿ ಕೋಟಿ ಕೋಟಿ ಲೆಕ್ಕವನ್ನ ನಮೂದು ಮಾಡಲಾಗಿರುವಂಥದ್ದು. ಕೋಡ್ ವರ್ಡ್ ಹೆಸರುಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಡೈರಿಯಲ್ಲಿ ಪೊಲೀಸ್ ಅಧಿಕಾರಿಯ ಹೆಸರು ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪೊಲೀಸರು ಅದರ ಜೊತೆಗೆ ರಾಜಕಾರಣಿಗಳ ಹೆಸರು ಇದ್ದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಮುಜುಗರ ಯಾವ್ಯಾವ ಪಕ್ಷಕ್ಕೆ ಆಗುತ್ತೆ ಕಾದ್ ನೋಡ್ಬೇಕು. ಅಕಸ್ಮಾತ್ ರಾಜಕಾರಣಿಗಳು ಬರೀ ಒಂದೇ ಪಕ್ಷಕ್ಕೆ ಸೇರಿದಂಥವ್ರ ಅಥವಾ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಂಥವ್ರ ಜೊತೆನೂ ಕೂಡ ಏನಾದರೂ ಡೀಲ್ ಆಗಿದೆಯಾ ಗೊತ್ತಿಲ್ಲ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಲಂಚ ಪ್ರಕರಣ ಲೋಕಾಯುಕ್ತ ಅಧಿಕಾರಿಗಳಿಂದ ಚುರುಕುಗೊಂಡಿದೆ ತನಿಖೆ. ದಾಳಿ ವೇಳೆ ವಶಕ್ಕೆ ಪಡೆದಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖ ದಾಖಲೆಗಳು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿದೆ. 6 ಕೋಟಿ 10 ಲಕ್ಷದ ಜೊತೆಗೆ ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು. ಮಾಡಾಳ್ ಅಧ್ಯಕ್ಷರಾಗಿದ್ದ ಅವಧಿಯ ಟೆಂಡರ್ಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತದೆ. ಮಾಡಾಳ್ KSDL ಅಧ್ಯಕ್ಷರಾಗಿದ್ದಾರಲ್ಲ, ಅದರ ಒಂದು ಟೆಂಡರ್ ಬಗ್ಗೆನೂ ಕೂಡ ಯಾವ್ಯಾವ ಟೆಂಡರ್ಗಳಾಗಿತ್ತು, ಯಾವ್ಯಾವ ರೀತಿಯ ಅದರಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ KSDLಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಿನ್ನೆ. ಈ ಹಿಂದಿನ ಟೆಂಡರ್ಗಳಲ್ಲಿ ಅವ್ಯವಹಾರ ಆಗಿದೆಯಾ ಅಂತ ತನಿಖೆಯನ್ನ ಮಾಡಲಾಗುತ್ತೆ. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಆದಾಯ ಮೂಲಗಳ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಸದ್ಯ ಕಚೇರಿಯಲ್ಲಿ ಸಿಕ್ಕಂತ 2 ಕೋಟಿ ಹಣದ ವಿವರವನ್ನ ಪತ್ತೆ ಹಚ್ಚಿದ್ದಾರಂತೆ ಲೋಕಾಯುಕ್ತ ಪೊಲೀಸರು. ಆದರೆ ಮನೆಯಲ್ಲಿ ಸಿಕ್ಕಂತ 6 ಕೋಟಿ 10 ಲಕ್ಷ ಹಣ ಇದೆಯಲ್ಲ, ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಹಣದ ಮೂಲದ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. 6 ಕೋಟಿ 10 ಲಕ್ಷ ಅವ್ರ ಮನೇಲಿ ಸಿಕ್ತಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ದಾಖಲೆಗಳು ಕೂಡ ಇಲ್ಲ. ಇನ್ನು ಈಗಾಗಲೇ ಹಣದ ಮೂಲದ ಬಗ್ಗೆ IT ಮಾಹಿತಿಯನ್ನ ಸಂಗ್ರಹ ಮಾಡಿದೆ. 6 ಕೋಟಿ ಬೆನ್ನು ಬಿದ್ದಿರುವಂಥದ್ದು ಆದಾಯ ತೆರಿಗೆ ಇಲಾಖೆ. 6 ಕೋಟಿ ಯಾರದ್ದು, ಮಾಡಾಳ್ ಏನು ಹೇಳಿದ್ರು, ಲೋಕಾಯುಕ್ತ ಅಧಿಕಾರಿಗಳನ್ನ ಸಂಪರ್ಕಿಸಿದ್ದಂಥ IT ಅಧಿಕಾರಿಗಳು ಸಂಪರ್ಕವನ್ನು ಮಾಡಿದ್ದಾರೆ. ಕಚೇರಿಯಲ್ಲಿ ಸಿಕ್ಕಂತ 1.62 ಕೋಟಿ ಯಾರಿಗೆ ಸೇರಿದ್ದು ಅಂದ್ರೆ 40 ಲಕ್ಷದ ಜೊತೆಗೆ 1 ಕೋಟಿ 62 ಲಕ್ಷ ರೂಪಾಯಿ ಕೂಡ ಸಿಕ್ಕಿತ್ತು. ಅದು ಯಾರಿಗೆ ಸೇರಿದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ IT ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ಮುನಿರಾಜು. ಒಂದ್ ಕಡೆ IT ಇಲಾಖೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದೆ. ಇನ್ನು ಒಂದ್ ಕಡೆ ಯಾವ್ಯಾವ ಮೂಲದ ಒಂದು ಹಣ ಇವ್ರ ಮನೇಲಿ ಇತ್ತು ಅನ್ನುವಂಥದ್ರ ಬಗ್ಗೆ ತನಿಖೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಡೈರಿ ಕೂಡ ಸಿಕ್ಕಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಎಲ್ಲ ಆಂಗಲ್ ನಲ್ಲಿ ನೋಡೋದಾದ್ರೆ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಪೃಥ್ವಿ, ಏನು ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ಏನು ಮಾಡಲ್ ಪ್ರಶಾಂತ್ ಅವರ ಮನೆಯಲ್ಲಿ ಸೀಸ್ ಮಾಡಿರುವಂತಹ ಒಂದು 6 ಕೋಟಿ ಹಣದ ಬಗ್ಗೆ ಈಗ ತೀವ್ರ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಇನ್ನೂ ಸಹ ಲಭ್ಯ ಆಗಿಲ್ಲ. ಮತ್ತೆ ಆ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಆ ಒಂದು ಸೀಕ್ರೆಟ್ ಇನ್ನೂ ಹಾಗೆ ಉಳ್ಕೊಂಡಿರುತ್ತದೆ. ಅದರಿಂದ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಹಣವನ್ನ ಬೆನ್ನು ಬಿದ್ದು ಹೊರಟಿದ್ದಾರೆ. ಮತ್ತೆ ಇದೇ ವೇಳೆ ಏನು KSDL ಅಧ್ಯಕ್ಷರಾದ ಬಳಿಕ ಏನು ಮಾಡಲ್ ವಿರೂಪಾಕ್ಷಪ್ಪನವರು ಏನೆಲ್ಲ ಒಂದು ಟೆಂಡರ್ ಗಳನ್ನ ಕರೆದಿದ್ದಾರೆ, ಮತ್ತೆ ಎಷ್ಟು ಟೆಂಡರ್ ಅನ್ನ
ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮತ್ತಷ್ಟು ಆಳವಾಗಿ ತನಿಖೆ ಮಾಡೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಏನು ಕಳೆದ 3 ವರ್ಷಗಳಿಂದ ಎಷ್ಟು ಟೆಂಡರ್ಗಳು ಈ ಒಂದು ಅವಧಿಯಲ್ಲಿ ಪಾಸ್ ಆಗಿದೆ, ಮತ್ತೆ ಯಾರ್ಯಾರಿಗೆ ಟೆಂಡರ್ ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಇದರಲ್ಲಿ ಏನಾದ್ರು ಅವ್ಯವಹಾರಗಳು ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಒಂದು ವ್ಯವಹಾರಗಳಾಗಿದೆ ಅದನ್ನ ಒಂದು ಕಡತಗಳನ್ನ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡ್ಕೊಂಡು ಅದನ್ನ ತನಿಖೆ ಮಾಡೋ ಸಲುವಾಗಿ ಈಗ ಮುಂದಾಗ್ತಾ ಇರುವಂತದ್ದು. ಮತ್ತೆ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು 6 ಕೋಟಿ ಹಣ ಇದೆ. ಈ ಒಂದು 6 ಕೋಟಿ ಹಣದ ಬಗ್ಗೆ ಈಗ ಐಟಿ ಅಧಿಕಾರಿಗಳು ಸಹ ಲೋಕಾಯುಕ್ತರಿಂದ ಒಂದು ಮಾಹಿತಿಗಳನ್ನ ಕೇಳಿರುವಂತದ್ದು. ನಿನ್ನೆ ಒಂದು ಫೋನ್ ಮುಖಾಂತರ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ 6 ಕೋಟಿ ಹಣ ಎಲ್ಲಿಂದ ಬಂತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದ್ರು ಪತ್ತೆ ಆಗಿದೆಯಾ ಅನ್ನೋದ್ರ ಬಗ್ಗೆ ವಿವರಗಳನ್ನ ಕೆಲವು ಮಾಹಿತಿಯನ್ನ ಕೇಳಿದರೆ ಬಹುಶಃ ಇನ್ನು ಅತಿ ಶೀಘ್ರದಲ್ಲೇ ಈ ಒಂದು ಕೇಸನ್ನ ಐಟಿ ಅಧಿಕಾರಿಗಳು ಸಹ ಒಂದು ತನಿಖೆ ಮಾಡೋದಕ್ಕೆ ಮುಂದಾಗಬಹುದು. ಯಾಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಸುಮಾರು 6 ಕೋಟಿ ನಗದು ಹಣವೇ ಪತ್ತೆ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಏನಾದ್ರು ಕಟ್ಟಿದಾರ ಮತ್ತೆ ಇದು ಯಾವ ಮೂಲದಿಂದ ಒಂದು ಇವರಿಗೆ ಸೇರಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಈಗ ಐಟಿ ಅಧಿಕಾರಿಗಳು ಸಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.